ಕರ್ಕಾಟಕ ರಾಶಿಯವರ 2026ನೇ ಹೊಸ ವರ್ಷದಲ್ಲಿ ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯಾದಂತಹ ಭವಿಷ್ಯ ಇರುತ್ತೆ ಅಂತ ನೋಡೋಣ. 2026ರಲ್ಲಿ ಕರ್ಕಾಟಕ ರಾಶಿಯವರಿಗೆ ಆರ್ಥಿಕವಾಗಿ ಅಂದರೆ ಹಣಕಾಸಿನ ವಿಚಾರದಲ್ಲಿ ಬಹಳ ಉತ್ತಮ ಬೆಳವಣಿಗೆ ಕಂಡು ಬರ್ತಾ ಇದೆ. ಕುಟುಂಬದಲ್ಲಿ ಸುಖ, ಸಮೃದ್ಧಿ ಮತ್ತು ಆರ್ಥಿಕ ಸ್ಥಿರತೆ ಇರುತ್ತೆ ಕಟಕ ರಾಶಿಯವರಿಗೆ. ಹಾಗೆ ಶನಿ ಮತ್ತು ಗುರುಗ್ರಹಗಳ ಬೆಂಬಲದಿಂದಾಗಿ ಹಣಕಾಸಿನ ವಿಚಾರದಲ್ಲಿ ಬಹಳ ಹೆಚ್ಚಿನ ಲಾಭ ಆಗುವಂಥದ್ದು 2026ನೇ ಹೊಸ ವರ್ಷದಲ್ಲಿ. ಮತ್ತು ಆರ್ಥಿಕ ಯೋಜನೆಗಳು ಏನಾದರೂ ನೀವು ಪ್ಲಾನ್ ಹಾಕೊಂಡಿದ್ರೆ ಹಣಕಾಸು ವಿಚಾರದಲ್ಲಿ ಖಂಡಿತವಾಗ್ಲೂ ಯಶಸ್ಸನ್ನು ಕಾಣ್ತೀರಿ, ಫಲಪ್ರದವಾಗತ್ತೆ, ಮಾಡಬಹುದು. ಭಾವನಾತ್ಮಕ ಸ್ಥಿರತೆ ಇರುತ್ತೆ. ಅದೃಷ್ಟದ ಬೆಂಬಲದಿಂದ ಸಮಸ್ಯೆಗಳನ್ನು ನಿವಾರಿಸುವಂಥ ಶಕ್ತಿ, ಯಾವುದೇ ಸಮಸ್ಯೆ ಬಂದರೂ ನಿಮಗೆ ಅದೃಷ್ಟ ಕೈ ಹಿಡಿಯುತ್ತೆ, ಅಲ್ಲಿ ಸಮಸ್ಯೆ ನಿವಾರಣೆ ಆಗತ್ತೆ. ಆರ್ಥಿಕ ವಿಚಾರದಲ್ಲಿ ನೋಡಿ, ಶನಿ ಮತ್ತು ಗುರುಗ್ರಹಗಳ ಅನುಕೂಲಕರ ಸಂಚಾರದಿಂದಾಗಿ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಲಾಭ ಮತ್ತು ಸಂಪತ್ತು ವೃದ್ಧಿಯಾಗುವಂಥದ್ದು. ಸಂಪತ್ತು ಅಂದರೆ ಹಣ ಇರ್ಬೋದು, ಚಿನ್ನ ಇರ್ಬೋದು, ಆಸ್ತಿ ವಿಚಾರ ಇರ್ಬೋದು, ಇದರಲ್ಲಿ ಸಮೃದ್ಧಿ ಆಗೋದಂತ ಕಾಣಬಹುದು. ಇನ್ನು ಹೂಡಿಕೆ ವಿಚಾರಕ್ಕೆ ನೋಡೋದಾದರೆ, ಎಲ್ಲಾದರೂ ನೀವು ಹೂಡಿಕೆ ಮಾಡುವಂಥದ್ದು ಅಥವಾ ನಿಮ್ಮ ದೀರ್ಘಕಾಲೀನ ಆರ್ಥಿಕ ಯೋಜನೆಗಳು ಫಲಪ್ರದವಾಗುವಂಥದ್ದು. ಹೂಡಿಕೆಗಳು ಉತ್ತಮ ಲಾಭವನ್ನು ಕೊಡ್ತವೆ. ಹಿಂದೆ ಏನಾದರೂ ನೀವು ಹೂಡಿಕೆ ಮಾಡಿದರೂ ಕೂಡ ಅದರಿಂದ ಒಳ್ಳೆ ಲಾಭವನ್ನು 2026ನೇ ವರ್ಷದಲ್ಲಿ ನೀವು ನಿರೀಕ್ಷೆಯನ್ನು ಮಾಡಬಹುದು. ಇನ್ನು ಕುಟುಂಬ ಅಥವಾ ಭಾವನಾತ್ಮಕ ವಿಚಾರವನ್ನು ನಾವು ನೋಡ್ತಾ ಹೋಗೋದಾದರೆ, ಸುಖ ಸಮೃದ್ಧಿ ನೋಡಿ, 2026ರ ಹೊಸ ವರ್ಷದಲ್ಲಿ ಕಟಕ ರಾಶಿಯವರಿಗೆ ಭಾವನಾತ್ಮಕವಾಗಿ ಸ್ಥಿರತೆ ಇರುತ್ತೆ. ಮತ್ತು ಕುಟುಂಬ ಜೀವನದಲ್ಲಿ ಸುಖ ಮತ್ತು ಸಾಮರಸ್ಯವನ್ನು ಕಾಣ್ಬೋದು. ಒಗ್ಗಟ್ಟು ಕುಟುಂಬದಲ್ಲಿ ಹೆಚ್ಚಾಗಿ ಕಾಣುವಂಥದ್ದು. ಮತ್ತು ಆಧ್ಯಾತ್ಮಿಕ ಪ್ರಗತಿ ಸಾಧಿಸುವುದಕ್ಕೆ ಇದು ಸೂಕ್ತವಾದ ಸಮಯ. ಅಂದರೆ ನೀವು ಅಂದುಕೊಂಡಿರುವಂಥದ್ದು ಅಥವಾ ದೇವರಲ್ಲಿ ಕೇಳಿಕೊಳ್ಳುವಂಥದ್ದು ಅಥವಾ ತೀರ್ಥಕ್ಷೇತ್ರಗಳಿಗೆ ನೀವು ಪ್ರಯಾಣ ಮಾಡುವಂಥದ್ದು, ತೀರ್ಥಕ್ಷೇತ್ರಕ್ಕೆ ಭೇಟಿ ಕೊಡುವಂಥದ್ದು ನಿಮಗೆ ಹೆಚ್ಚಿನ ಫಲವನ್ನು ಕೊಡುವಂಥದ್ದು 2026ರಲ್ಲಿ. ಆರೋಗ್ಯ ವಿಚಾರ ನೋಡೋದಾದರೆ, ಆರೋಗ್ಯದ ಬಗ್ಗೆ ಸ್ವಲ್ಪ ಕಟಕ ರಾಶಿಯವರು ಗಮನ ಹರಿಸಬೇಕಾಗಿದ್ದರೂ ಒಟ್ಟಾರೆ ಆರೋಗ್ಯ ಚೆನ್ನಾಗಿರುತ್ತೆ. ಸ್ವಲ್ಪ ಮಟ್ಟಿಗೆ ನಿಮ್ಮೊಂದು 20% ಅಷ್ಟು ಆರೋಗ್ಯ ಸಮಸ್ಯೆ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಉದ್ಯೋಗ ಮತ್ತು ವೃತ್ತಿಯನ್ನು ನೋಡೋದಾದರೆ ನೋಡಿ, ಬಡ್ತಿ ಮತ್ತು ಸಂಬಳ ಹೆಚ್ಚಳ ಆಗುವಂಥದ್ದು ಉದ್ಯೋಗದಲ್ಲಿರುವಂಥವರಿಗೆ, ಅಂದರೆ ಕೆಲಸದಲ್ಲಿರುವಂಥ ಕಂಪನಿಯಲ್ಲಿ ಕೆಲಸ ಮಾಡುವಂಥವರು, ಅವರಿಗೆ ಬಡ್ತಿ ಆಗುವಂಥದ್ದು ಅಥವಾ ಮೇಲ್ದರ್ಜೆಗೆ ಏರಿಸುವಂಥದ್ದು, ಒಂದು ಉನ್ನತ ಸ್ಥಾನ ಸಿಗುವಂಥದ್ದು ವೃತ್ತಿಯಲ್ಲಿ ಆಗತ್ತೆ. ಮತ್ತು ಸಂಬಳ ಹೆಚ್ಚಳ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇಲ್ಲಿ ಕಂಡು ಬರ್ತಾ ಇದೆ 2026ನೇ ಇಸ್ವಿಯಲ್ಲಿ. ಬಹಳ ಚೆನ್ನಾಗಿದೆ ಉದ್ಯೋಗದಲ್ಲಿರುವಂಥವರಿಗೆ. ಹಾಗೆ ಶತ್ರುಗಳ ಮೇಲೆ ವಿಜಯ ಸಾಧಿಸ್ತೀರಿ ನೀವು. ನಿಮ್ಮ ಶತ್ರುಗಳಿದ್ದರೆ ಅಥವಾ ವಿರೋಧಿಗಳಿದ್ದರೆ ಅವರು ನಿಮ್ಮಲ್ಲಿ ಏನಾದರೂ ಕುತಂತ್ರಗಳನ್ನು ಮಾಡ್ತಾ ಇದ್ರು, ಅದರಿಂದ ನೀವು ಅವರನ್ನು ವಿರೋಧಿಗಳ ಮೇಲೆ ಜಯವನ್ನು ಸಾಧಿಸುವಂಥದ್ದಾಗತ್ತೆ. ಆತ್ಮವಿಶ್ವಾಸ ಹೆಚ್ಚಾಗತ್ತೆ ನಿಮಗೆ. ಒಟ್ಟಾರೆಯಾಗಿ 2026ರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿ ಎಲ್ಲ ಕಾರ್ಯಗಳಲ್ಲೂ ಕೂಡ ನೀವು ಯಶಸ್ಸನ್ನು ಕಾಣುವಂಥದ್ದಾಗತ್ತೆ. ಅತ್ಯಂತ ಶುಭಕರ ಅಂತ ಹೇಳ್ಬೋದು 2026 ಕಟಕ ರಾಶಿಯವರಿಗೆ. ಅದೃಷ್ಟದಾಯಕ ವರ್ಷಗಳಲ್ಲಿ ಈ 2026 ಕೂಡ ಕಟಕ ರಾಶಿಯವರಿಗೆ ಒಂದಾಗಿರುತ್ತೆ. ನಿಮ್ಮ ಜೀವನದ ಪ್ರಮುಖ ಕ್ಷೇತ್ರಗಳಲ್ಲಿ ಸ್ಥಿರತೆ, ಸಮೃದ್ಧಿ, ಬೆಳವಣಿಗೆಯನ್ನು ಕಾಣಬಹುದು. ಆರ್ಥಿಕವಾಗಿ ನಾನು ಈಗಾಗಲೇ ಹೇಳಿದ ಹಾಗೆ ಇದು ಅತ್ಯುತ್ತಮ ವರ್ಷ. ಸಂಪತ್ತಿಗೆ ಸಂಬಂಧಿಸಿದಂತೆ ಅಪಾರವಾದಂಥ ಲಾಭ, ಹಾಗೆ ಶನಿದೇವರ ಬೆಂಬಲದಿಂದ ದೀರ್ಘಕಾಲೀನ ಹಣಕಾಸು ಯೋಜನೆಯನ್ನು ರೂಪಿಸೋದಕ್ಕೆ ನಿಮಗೆ ಬಹಳ ಒಳ್ಳೆಯದು. ಕರ್ಕಾಟಕ ರಾಶಿಯವರಿಗೆ ಶನಿದೇವರನ್ನ ನೆನೆಸ್ಕೊಂಡು ಹಣಕಾಸಿನ ವಿಚಾರವಾಗಿ ಏನಾದರೂ ಕೆಲಸ ಮಾಡೋದಿದ್ರು ಒಳ್ಳೆಯದು. ಮತ್ತು ಕುಟುಂಬದಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಸಮೃದ್ಧಿ, ಸುಖ, ಶಾಂತಿ, ಸಾಮರಸ್ಯ ಇರುತ್ತೆ. ವರ್ಷದ ಆರಂಭದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ವರ್ಷದ ದ್ವಿತೀಯಾರ್ಧದಲ್ಲಿ ಅಂತಂದರೆ ನಿಮಗೆ ಜೂನ್ ನಂತರ ಸ್ವಲ್ಪ ಸಂಬಂಧಗಳು ಸುಧಾರಿಸ್ತಾ ಹೋಗುತ್ತೆ. ಏನೇ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಸರಿ ಹೋಗುತ್ತೆ. ಕುಟುಂಬ ವಿಸ್ತರಣೆ ಅಥವಾ ಅಂದರೆ ಸಂತಾನ ಭಾಗ್ಯವನ್ನು ಯೋಚಿಸ್ತಾ ಇರುವಂಥವರು ಅಥವಾ ನಿರೀಕ್ಷೆಯಲ್ಲಿರುವಂಥವರು ಖಂಡಿತ ಒಳ್ಳೆಯ ಟೈಮ್ ಅಂತ ಹೇಳಬಹುದು ಮಕ್ಕಳ ವಿಚಾರದಲ್ಲಿ. ಹಾಗೆ ಕೆಲಸದ ವಿಚಾರದಲ್ಲಿ ಬೆಳವಣಿಗೆ ವರ್ಷ ಇಡೀ ಪ್ರಮುಖ ವಿಷಯವಾಗಿರುತ್ತೆ. ನಿಮಗೆ ಹೊಸ ಜವಾಬ್ದಾರಿ ಬಡ್ತಿಗಳು ಈಗಾಗಲೇ ಹೇಳಿದ ಹಾಗೆ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ನೋಡಿ, ಆರೋಗ್ಯದ ದೃಷ್ಟಿಯಿಂದ ಹೆಚ್ಚಿನ ಸಮಯ ಗ್ರಹಗಳ ನಕಾರಾತ್ಮಕ ಪ್ರಭಾವ ಕಡಿಮೆ ಇರೋದ್ರಿಂದ, ಅಂದರೆ ಈ ಆರೋಗ್ಯ ವಿಚಾರದಲ್ಲಿ ಗ್ರಹಗಳ ಪ್ರಭಾವ ಕಡಿಮೆ ಇರುತ್ತೆ. ನಿಮಗೆ ತೊಂದರೆ ಇಲ್ಲ, ಒಳ್ಳೆ ಆರೋಗ್ಯಕರ ಅಂದರೆ ನೆಗೆಟಿವ್ ಪರಿಣಾಮ ಏನು ಬೀರೋದಿಲ್ಲ. ಹಾಗಾಗಿ ನಿಮಗೆ 2026ನೇ ವರ್ಷ ನೋಡಿ, ಗುರು ಮತ್ತು ಶನಿಗ್ರಹಗಳ ಅನುಕೂಲಕರ ಸ್ಥಾನಪಲ್ಲಟಗಳಾಗ್ತಾ ಇದೆ. ಅದು ಅಂದರೆ ಗುರು ಮತ್ತು ಶನಿ ಸ್ಥಾನಪಲ್ಲಟ ಏನಿದೆ, ಬೇರೆ ಬೇರೆ ರಾಶಿ ಅಥವಾ ನಕ್ಷತ್ರಗಳಿಗೆ ಬದಲಾವಣೆ ಆಗುವಂಥದ್ದು 2026ರಲ್ಲಿ. ಹಾಗಾಗಿ ಅದು ನಿಮಗೆ ಅದೃಷ್ಟವನ್ನು ಹೆಚ್ಚು ಮಾಡುತ್ತೆ. ನೀವು ಯಾವುದೇ ಕೆಲಸ ಕೈಗೊಂಡ್ರೂ ಕೂಡ ಆ ಕೆಲಸದಲ್ಲಿ ನಿಮಗೆ ಯಶಸ್ಸು ಸಿಗುವ ಹಾಗೆ ಗುರು ಮತ್ತು ಶನಿ ಇಬ್ಬರು ಕೂಡ ಮಾಡ್ತಾರೆ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ 2026 ಆಲ್ಮೋಸ್ಟ್ ಅಂದರೆ ಬಹಳ ವಿಚಾರದಲ್ಲಿ 90% ಚೆನ್ನಾಗಿದೆ ಅಂತಲೇ ಹೇಳಬಹುದು.
ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.